ನೀವು ಒಂದು ಸಲ ತೋರಿಸ್ಬಿಟ್ರೆ ನಮ್ಮನ್ನು ಹುಡ್ಕೊಂಬರೋಂಗೆ ಮಾಡ್ತೀರಾ. ನೀವು ನಮ್ಮ ಅನ್ನದಾತರು ಸರ್. ನಮಸ್ತೆ ಸರ್. ಹರಿ ಓಂ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಶ್ರೀಮತಿ ಪ್ರಸನ್ನ ಶರ್ಮಾ. ನನ್ನ ಮಗನ ಹೆಸರು ಗಜೇಂದ್ರ ಶರ್ಮಾ. ನನ್ನ ಮಗಳ ಹೆಸರು ಮಾಧುರಿ ಶರ್ಮಾ. ನನ್ನ ಸಂಸ್ಥೆ ಮಾಧುರಿ ಶರ್ಮಾಸ್ ಡ್ಯಾನ್ಸ್ ನೃತ್ಯ ಸ್ಟುಡಿಯೋ. ಇಲ್ಲಿ ಎಲ್ಲ ಲಲಿತ ಕಲೆಗಳಿದೆ. ಸರಸ್ವತಿ ಎಲ್ಲ ಮುಖಗಳನ್ನು ಕಲಿಸ್ತೇವೆ. ಕಾಲೇಜಿನ ಓದುವಿಕೆ ಪ್ರಾರಂಭ ಆಯಿತು. ಪ್ರಥಮ PUCಗೆ ಸೇರಿಕೊಂಡೆ. ಆಗ ನನ್ನ ತಂದೆ ಹೇಳಿದ್ರು, ನೀನು ಏನು ಓದ್ತೀಯ ಅಂತ. ನಾನು ಕಲಾ ಪ್ರಪಂಚಕ್ಕೆ ನನ್ನ ಕಲೆಯನ್ನು ಮುಡಿಪಾಗಿಟ್ಟಿದ್ದೇನೆ. ಹಾಗೋಗು ಕೃಷ್ಣ ಮತ್ತು ಲಾ ಕಾಲೇಜ್ ಪ್ರಾರಂಭ ಆಯಿತು. ನಾನು ಲಾಯರ್ ಆಗ್ತೀನಪ್ಪ ಅಂದೆ. ಬೇಡ, ಲಾಯರ್ ಆಗೋದು ಕಲಾವಿದೆ ಆಗಂದರು. ಹಾಗೆ ನನಗೆ AVK ಕಾಲೇಜಲ್ಲಿ ಎಲ್ಲ ಲೆಕ್ಚರರು ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಆಮೇಲೆ ಅಲ್ಲಿಂದ ನಾನು ನನ್ನ ಮದುವೆ ಎಂಬ ಬಂಧನದಲ್ಲಿ ಸಿಕ್ಕಿಕೊಂಡೆ. ಅಂದರೆ ಹಾಸನಾಂಬೆ ದೇವಸ್ಥಾನದಲ್ಲಿ ಗಣೇಶ ಹಬ್ಬದ ದಿವಸ ಪೆಂಡಾಲ್ ಹಾಕಿದರು. ಅಲ್ಲಿ ನೃತ್ಯ ಮಾಡಿದೆ. ಭಾಮೆಯ ನೋಡಲು ತಾ ಬಂದ ಅಂತ. ನನ್ನನ್ನು ರಾಜೀವ್ ಕುಮಾರ್ ಶರ್ಮಾ ಅನ್ನೋರು ಆ ಒಂದು ನೃತ್ಯ ನೋಡಿ ನನ್ನ ಅಪ್ಪನೆಲ್ಲ ಬಳಿ ಬಂದು ನನ್ನನ್ನು ಮದುವೆ ಮಾಡಿಕೊಂಡರು. ಅನಂತರ ಮುಂದೆ ನನ್ನ ತಂದೆ ತಾಯಿ ಹೇಳಿದ್ರು, ನೀವು ಮನೆ ಅಳಿಯ ಆಗದಾರು ಮಾತ್ರ ಮದುವೆ ಮಾಡಿಕೊಡ್ತೀನಿ, ಇವಳು ನನ್ನ ಗಂಡು ಮಗು ಅಂದರು. ಹಾಗೇ ಆಯಿತು. ಮುಂದೆ ಯಾವುದೋ ಒಂದು ಸಂಕಷ್ಟದಲ್ಲಿ ಸಿಕ್ಕಿ ಆಸ್ತಿಯೆಲ್ಲ ಬರುವ ಒಂದು ಪ್ರಮೇಯ ಇತ್ತು. ಅದು ಸಿಗಲಿಲ್ಲ ನನ್ನ ತಂದೆಯ ನಂತರ. ಹಾಗಾಗಿ ನನ್ನ ಸಂಸಾರದಲ್ಲಿ ಬಿರುಕುಂಟಾಯಿತು. ನನ್ನ ಸಂಸಾರದಲ್ಲಿ ಬಿರುಕುಂಟಾದಾಗ ನಾನು ಎದೆಗುಂದಲಿಲ್ಲ. ನನ್ನ ತಾಯಿ ಕಲಿಸಿದ ವಿದ್ಯೆ ಇತ್ತು. ಮೇಲೆ ಆಕಾಶ, ಕೆಳಗೆ ಭೂಮಿ, ಆ ಕಡೆ ಈ ಕಡೆ 2 ಮಕ್ಕಳಿದ್ದರು. ಅಮ್ಮ ಕಲಿಸಿದ ವಿದ್ಯೆ ಇತ್ತು, ಅಪ್ಪ ಕಲಿಸಿದ್ದು ಆ ಶಿಸ್ತಿತ್ತು, ಶ್ರದ್ಧೆ ಇತ್ತು. ಧೈರ್ಯ ಸಾಹಸೇ ಲಕ್ಷ್ಮಿ ಅಂದರೆ ನಾನೇ ಅಂತ ಹೇಳ್ಕೊಂಡು ಮುನ್ನಡೆದೆ. ಮನೆ ಪಾಠ ಮಾಡಿದೆ. ಬೆಂಗಳೂರಿಗೆ ಬಂದೆ. ಯಾಕಂದರೆ ನನ್ನ ಮಕ್ಕಳನ್ನ ಸಾಕಬೇಕಾಗಿತ್ತು ಕಲಾ ಪ್ರಪಂಚಕ್ಕೆ. ಹಾಗಾಗಿ ನನ್ನ ಮಗಳು ನನಗೆ ಹೆಗಲು ಕೊಟ್ಟರು. ಅವಳು ಶೇಷಾದ್ರಿಪುರಂ ಕಾಲೇಜಿಗೆ ಸೇರಿಸ್ದೆ. ನನ್ನ ಮಗ ಅವನು MA ಇನ್ ಇಂಗ್ಲೀಷ್ ಮಾಡಿದ್ದಾನೆ. ನನ್ನ ಮಗಳು MA ಇನ್ ಎಕನಾಮಿಕ್ಸ್ ಮಾಡಿದ್ದಾಳೆ. ಇವರಿಬ್ಬರ ಸಹಕಾರದಿಂದ ನಾನು ಮನೆ ಪಾಠ ಮಾಡ್ತಿದ್ದವಳು ದೊಡ್ಡದಾಗಿ ಶಾಲೆ ಮಾಡಬೇಕು ಅಂತ ನಾವು ಒಂದು ಯೋಜನೆ ಮಾಡ್ಕೊಂಡ್ವಿ. ಅದಕ್ಕೆ ನನ್ನ ಮಕ್ಕಳ ಕಾರಣ. ಇವತ್ತು ನಾನು ಇಷ್ಟು ಸಂತೋಷವಾಗಿದ್ದೀನಿ. 9 ಬ್ರಾಂಚನ್ನು ಮಾಡಿದ್ದೇನೆ. ಮಾಧುರಿ ಶರ್ಮಾಸ್ ಡ್ಯಾನ್ಸ್ ಸ್ಟುಡಿಯೋ ಅಂದರೆ ಅದಕ್ಕೆ ಕಾರಣ ನನ್ನ ಮಗ ಗಜೇಂದ್ರ ಶರ್ಮಾ ಹಾಗೂ ಮಾಧುರಿ ಶರ್ಮಾ. ಮಕ್ಕಳನ್ನು ಅನ್ನದ ಮಕ್ಕಳು ಅಂತಾರೆ, ಇವತ್ತು ಚಿನ್ನದ ಮಕ್ಕಳು ಅಂತಾರೆ. ಹಾಗೂ ನನ್ನ ಅನ್ನದಾತರು ಬೆಂಗಳೂರು ಪೂರ್ತಿ ಇದ್ದಾರೆ. ಅವರೇ ನಮ್ಮನ್ನು ಸಾಕ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳ ಪೋಷಕರು, ಅವರ ಕಾಲಿಗೆ ನಾನು ನಮಸ್ಕಾರ ಮಾಡಬೇಕು. ಇನ್ನೇನು ಹೇಳಲಿ ನಾನು. ಶ್ರಮ. ನನ್ನ ಮಗಳು ಇಬ್ಬರು ತುಂಬ ಚೆನ್ನಾಗಿ ನನ್ನನ್ನು ನೋಡ್ಕೊಳ್ತಿದ್ದಾರೆ. ಯಾವ ಆಶ್ರಮದ ಕಡೆನೂ ನನ್ನ ಮನಸ್ಸು ವಾಲುತ್ತಿಲ್ಲ. ಯಾಕಂದರೆ ಅಷ್ಟು ಆನಂದವಾಗಿ ಇಟ್ಕೊಂಡಿದ್ದಾರೆ. ಇದಕ್ಕೆಲ್ಲ ಪೇರೆಂಟ್ಸ್ಗೆ ಏನು ಹೇಳ್ತೀನಿ, ನಾವು ಏನು ಚಿಕ್ಕಂದಲ್ಲಿ ಹೇಳ್ಕೊಳ್ತೀವೋ ಅದೇ ಉಳಿಯುತ್ತೆ. ಚಿಕ್ಕಂದಲ್ಲಿ ನಾವು ಚೆನ್ನಾಗಿ ಅವರಿಗೆ ತಿದ್ದಿ ಬೆಳೆಸಿದ್ರೆ ನಾಳೆ ಆನಂದವಾಗಿ ನೋಡ್ಬೋದು. ತಿದ್ದಿದೇ ಇದ್ದಾಗ ನಾಳೆ ಅವ್ರು ಹೊಡಿಬೇಕಾದ್ರೆ ನಾವು ಅಳಬಾರ್ದು. ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ, ಯಾವಾಗ ಏನೇನು ಕಲಿಸ್ಬೇಕು ಕಲಿಸಿ. ವಿದ್ಯೆ ಉಳ್ಳವನ ಮುಖವು ಮುದ್ದೆ ಬರುವಂತಿಕ್ಕುದು, ವಿದ್ಯೆ ಇಲ್ಲದವನ ಬರಿ ಮುಖವು ಹಾಳೂರು ಹದ್ದಿನಂತಿಕ್ಕುದು ಅಂತ ಸರ್ವಜ್ಞ ಹೇಳಿದ್ದಾನೆ. ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ. ನನ್ನ ತಾಯಿ ಹೇಳಿದ್ಲು, ಮಗಳೇ ಕಷ್ಟಕ್ಕೆ ಹೆದರಬೇಡ, ಕಷ್ಟ ನಿನ್ನ ಹೆದರ್ಕೊಂಡು ಹೋಗು ಅಂತ. ನನ್ನ ತಂದೆ ಹೇಳಿದರು, ನೀನು ಯಾರು ಕೈಕಾಲು ಕಟ್ಟಬಾರ್ದು, ನಿನ್ನಲ್ಲಿರೋ ವಿದ್ಯೆ ಉಪಯೋಗಿಸ್ಕೊಂಡು ಬೆಳಿ ಅಂತ. ಎರಡೂ ಮಾಡಿದೆ. ಈಗ ಅವರಿಲ್ಲ. ಇವತ್ತು 18ನೇ ತಾರೀಕು ಮೇ ನನ್ನ ತಾಯಿ ಹುಟ್ಟಿದ ಹಬ್ಬ. ನನ್ನ 2 ಮಕ್ಕಳು ನೃತ್ಯವನ್ನು ಇವತ್ತು ಈ ವೇದಿಕೆಗೆ ಅರ್ಪಿಸ್ತಿದ್ದಾರೆ. ಅಜ್ಜಿಗೆ ಸಂತೋಷ ಆಗ್ತಿದೆ. ನಿಮ್ಮೆಲ್ಲರಿಗೂ ಸಹ ಕೃತಜ್ಞತೆಗಳು. ಕಲಾವಿದರಿಗೆ ಪ್ರೋತ್ಸಾಹ ಕೊಡೋದೇ ನೀವು ಒಂದು ಕಲಾ ಮಾಧ್ಯಮ, TV ಚಾನಲ್ ಇರ್ಬೋದು. ನಿಮ್ಮಿಂದ ನಾವೇನಿದ್ರು ಕಲೆ ಕಲ್ತಿದ್ರೆ ನಮ್ಮ ಮನೆಯೊಳಗೆ, ನಮ್ಮ ಶಾಲೆ ಒಳಗೆ, ನಮ್ಮನ್ನೇ ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಡೋದು ಚಾನಲ್ ಅವರು. ನಿಮಗೆ ಎಷ್ಟು ಕೋಟಿ ನಮಸ್ಕಾರಗಳು. ನಾವೆಷ್ಟೇ ಪ್ರಚಾರ ಮಾಡಿದ್ರು, ಎಷ್ಟೇ ಪಾಂಪ್ಲೆಟ್ಸ್ ಹಾಕಿದ್ರು, ಪೇಪರ್ ಹಾಕಿದ್ರು, ಅದು ಕ್ಷಣ ಮಾತ್ರ. ಆದರೆ ನೀವು ಒಂದು ಸಲ ತೋರಿಸ್ಬಿಟ್ರೆ ನಮ್ಮನ್ನು ಹುಡ್ಕೊಂಬರೋಂಗೆ ಮಾಡ್ತೀರಾ. ನೀವು ನಮ್ಮ ಅನ್ನದಾತರು ಸರ್. ನಮಸ್ತೆ ಸರ್. ಹರಿ ಓಂ. ಥ್ಯಾಂಕ್ ಯು ಸರ್.